ಓಂ ಶಾಂತಿ. ಸತ್ಯಂ ಶಿವಂ ಸುಂದರಂ. ವಾಣಿ ಡೇಟು 9/10/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೀರಿ. ನೀವು ಯಾವಾಗಲೂ ಎಲ್ಲರಿಗೂ ಸುಖವನ್ನು ಕೊಡಬೇಕಾಗಿದೆ. ನೀವು ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ. ಪ್ರಶ್ನೆ: ಒಳ್ಳೆಯ ಫಸ್ಟ್ ಕ್ಲಾಸ್ ಪುರುಷಾರ್ಥಿ ಮಕ್ಕಳು ಯಾವ ಮಾತನ್ನು ತೆರೆದ ಹೃದಯದಿಂದ ಹೇಳುತ್ತಾರೆ? ಉತ್ತರ: ಬಾಬಾ, ನಾವಂತೂ ಪಾಸ್ ವಿತ್ ಆನರ್ ಆಗಿ ತೋರಿಸುತ್ತೇವೆ. ತಾವು ನಿಶ್ಚಿಂತವಾಗಿರಿ ಎಂದು ಹೇಳುತ್ತಾರೆ. ಅವರ ರಿಜಿಸ್ಟರ್ ಚೆನ್ನಾಗಿರುತ್ತದೆ. ಇನ್ನು ಪುರುಷಾರ್ಥಿಗಳಾಗಿದ್ದೇವೆ ಎಂಬ ಮಾತು ಅವರ ಬಾಯಿಂದ ಎಂದೂ ಬರುವುದಿಲ್ಲ. ಪುರುಷಾರ್ಥ ಮಾಡಿ ಇಂತಹ ಮಹಾವೀರರಾಗಬೇಕು. ಮಾಯೆಯು ಸ್ವಲ್ಪವೂ ಅಲುಗಾಡಿಸಲು ಸಾಧ್ಯವಾಗಬಾರದು. ಧಾರಣೆಗಾಗಿ ಮುಖ್ಯ ಸಾರ: ಆತ್ಮನಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದನ್ನು ನೆನಪಿನ ಯಾತ್ರೆಯಿಂದ ಇಳಿಸಿಕೊಂಡು ಬಹಳ ಪ್ರಿಯರಾಗಬೇಕಾಗಿದೆ. ಈ ರೀತಿಯ ಪ್ರೀತಿ ಇರಲಿ. ಸದಾ ತಂದೆಯ ಕಡೆ ಸೆಳೆತವಾಗುತ್ತಿರಲಿ. ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರದು. ಮಹಾವೀರರಾಗಬೇಕಾಗಿದೆ. ತಮ್ಮ ಅವಗುಣಗಳನ್ನು ತೆಗೆಯುತ್ತಾ ಹೋಗಬೇಕಾಗಿದೆ. ಸದಾ ಹರ್ಷಿತರಾಗಿರಬೇಕಾಗಿದೆ. ಎಂದೂ ಅಲುಗಾಡಬಾರದು. ವರದಾನ: ಶುದ್ಧ ಸಂಕಲ್ಪಗಳ ಶಕ್ತಿಯ ಸ್ಟಾಕ್ ಮೂಲಕ ಮನಸಾ ಸೇವೆಯ ಸಹಜ ಅನುಭವಿ ಭವ. ಅಂತರ್ಮುಖಿಯಾಗಿ ಶುದ್ಧ ಸಂಕಲ್ಪಗಳ ಶಕ್ತಿಯ ಸ್ಟಾಕ್ ಜಮಾ ಮಾಡಿ. ಈ ಶುದ್ಧ ಸಂಕಲ್ಪಗಳ ಶಕ್ತಿ ಸಹಜವಾಗಿ ತಮ್ಮ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ ಮತ್ತು ಅನ್ಯರನ್ನು ಸಹ ಶುಭ ಭಾವನೆ, ಶುಭ ಕಾಮನೆಯ ಸ್ವರೂಪದಿಂದ ಪರಿವರ್ತನೆ ಮಾಡಲು ಸಾಧ್ಯ. ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡುವುದಕ್ಕಾಗಿ ಮುರಳಿಯ ಪ್ರತಿ ಪಾಯಿಂಟ್ಸ್ಗಳನ್ನು ಕೇಳುವುದರ ಜೊತೆ ಶಕ್ತಿಯ ರೂಪದಲ್ಲಿ ಪ್ರತಿ ಸಮಯ ಕಾರ್ಯದಲ್ಲಿ ತೊಡಗಿಸಿ. ಎಷ್ಟು ಶುದ್ಧ ಸಂಕಲ್ಪಗಳ ಶಕ್ತಿಯ ಸ್ಟಾಕ್ ಜಮಾ ಆಗುವುದು ಅಷ್ಟು ಮನಸಾ ಸೇವೆಯ ಸಹಜ ಅನುಭವಿಗಳಾಗುತ್ತಾ ಹೋಗುವಿರಿ. ಸ್ಲೋಗನ್: ಮನಸ್ಸಿನಿಂದ ಸದಾ ಕಾಲಕ್ಕಾಗಿ ಈರ್ಷೆ ದ್ವೇಷಕ್ಕೆ ವಿದಾಯ ಕೊಡಿ, ಆಗ ವಿಜಯವಾಗುವುದು. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಎಷ್ಟು ತಮ್ಮ ತನು, ಮನ, ಧನ ಮತ್ತು ಸಮಯವನ್ನು ತೊಡಗಿಸುತ್ತೀರಿ, ಅದರಿಂದ ಮನಸಾ ಶಕ್ತಿಗಳ ಮೂಲಕ ಸೇವೆ ಮಾಡುವುದರಿಂದ ಬಹಳ ಸ್ವಲ್ಪ ಸಮಯದಲ್ಲಿ ಸಫಲತೆ ಹೆಚ್ಚು ಸಿಗುವುದು. ಈಗ ಯಾರು ತಮ್ಮ ಪ್ರತಿ ಕೆಲವೊಮ್ಮೆ ಪರಿಶ್ರಮ ಪಡಬೇಕಾಗುತ್ತದೆ. ತಮ್ಮ ನೇಚರನ್ನು ಪರಿವರ್ತನೆ ಮಾಡುವ ಅಥವಾ ಸಂಘಟನೆಯಲ್ಲಿ ನಡೆಯುವ ಅಥವಾ ಸೇವೆಯಲ್ಲಿ ಸಫಲತೆ ಕೆಲವೊಮ್ಮೆ ಕಡಿಮೆ ನೋಡಿ ಹೃದಯ ವಿದೀರ್ಣ ಆಗುವುದು. ಇದೆಲ್ಲವೂ ಸಮಾಪ್ತಿಯಾಗುತ್ತದೆ. ಓಂ ಶಾಂತಿ.